ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ. ಯಾಕಂದರೆ ನಾನು ಮಾಲೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕಥೆ ಇದೆ. ಜೊತೆಗೆ ನಾನು ಶಬರಿಮಲೆಗೆ ಹೋಗ್ತಾ ಹೋಗ್ತಾ ನನ್ನದೊಂದು ಲವ್ ಸ್ಟೋರಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ಥರ ಬೆಳೆದು ಬಂದಿದ್ದೀವಿ, ಸೊ ಅವನ್ನು ಕೂಡ ತೋರಿಸಿದ್ದೀವಿ ಇದರಲ್ಲಿ. ಅದೇ ಥರ ಮಾಲೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ. ಮಾಲೆ ಹಾಕಿ ಮಡಿ ಯಾವ ಥರ ಇರಬೇಕು, ಸ್ವಾಮಿ ಆದರೆ ಮಾಲೆ ಹಾಕ್ಕೊಂಡು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕೆಲವೊಂದು ವಿಚಾರಗಳು ಗುರುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿರ್ತಾರೆ. ಯಾವ ಥರ ಮಾಲೆ ಹಾಕ್ಕೊಂಡು ಯಾವ ಥರ ಹೋಗಬೇಕು ಅನ್ನೋದ್ರ ಕೂಡ ತೋರಿಸ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಸ್ಪೆಷಲಾಗಿ ಇನ್ನೊಂದು ತೋರಿಸ್ತಾ ಇದ್ದೀವಿ ಅಂದರೆ, ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಹೋಗಂಗಿಲ್ಲ, 10 ವರ್ಷ ಆದಮೇಲೆ ಹೋಗಂಗಿಲ್ಲ. ಆ ನೋವು ಏನು, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ 3-4 ವರ್ಷ ಹೋಗ್ಬಿಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಅಯ್ಯಪ್ಪನ ದರ್ಶನ ಮಾಡಿಬಿಡ್ತೀವಿ, ನನಗೆ ಹೋಗ್ಲೇಬೇಕು ನಾಳೆ ಅಂದರೆ ಹೊಂಟ್ಬಿಡ್ತೀನಿ. ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋರು ಒಂದು 5 ವರ್ಷ 10 ವರ್ಷ ಹೋದವರು ತಿರ್ಗಾ ಅಯ್ಯಪ್ಪನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಫೀಲ್ ಬಂದ್ಬಿಡ್ತದೆ. ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ 10 ವರ್ಷಕ್ಕೆ ಮುಂಚೆ 3 ವರ್ಷ 4 ವರ್ಷ ಹೋಗಿರ್ತಾರೆ. ಆ ದೊಡ್ಡವರು 10 ವರ್ಷ ಆದಮೇಲೆ ಹೋಗೋಕ್ಕಾಗಲ್ವಲ್ಲ, ಆ ನೋವನ್ನ ಈ ಹೆಣ್ಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ನಾವು ಅಯ್ಯಪ್ಪನ ಲವ್ ಸ್ಟೋರಿ ತೋರಿಸ್ತಾ ಇಲ್ಲ, ಅಯ್ಯಪ್ಪನ ಭಕ್ತಿಂದು ಲವ್ ಸ್ಟೋರಿ ತೋರಿಸ್ತಾ ಇದ್ದೀವಿ. ಒಂದು ನಿಮಿಷ ಇದು ಏನಂದರೆ, ನಾವು ಲವ್ ಸ್ಟೋರಿ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಆ್ಯಕ್ಚುಲಿ ಲವ್ ಸ್ಟೋರಿ ನಡಿಬೇಕಾದ್ರೆ ಮಾಲೆ ಹಾಕಿರಲ್ಲ. ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ 1 ವರ್ಷ ನಾರ್ಮಲಾಗಿ ಸಿವಿಲ್ ಡ್ರೆಸ್ಸಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ನಮ್ಮನ್ನು ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ. ಕೆಲವೊಂದು ನಾನು ಇವಾಗ ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಸಿಚುವೇಶನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ಒಂದು ಪಾರಿವಾಳದ ಕಾನ್ಸೆಪ್ಟ್ ಇಕ್ಕಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ. ಸೊ ಅದೇ ಥರ ತಾಯಿ ಮಗನ ಒಂದು ಮಾಡೋ ಅಂಥ ಒಂದು ಕಾನ್ಸೆಪ್ಟ್ ಒಂದು ಪಾರಿವಾಳ ಇಕ್ಕಿದ್ದೀವಿ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ, ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವಾಳ ಕೂತಿದ್ದಾರೆ ಇಲ್ಲಿ. ನಮಗೆ ನೋಡಿ ಮೈ ಜುಮ್ ಅಂತು. ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮಣಿಕಂಠ ಮಾಡ್ತಾ ಆ ಹೆಸರಲ್ಲೇ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮಗೆ, ಅದೇ ಖುಷಿ. ನಾವು ಶಬರಿಮಲೆಗೆ ಅಂದರೆ ಒಂದು ಹೀರೋ ಬಂದು ಬಡವರಾಗಿರ್ತಾರೆ, ಶಬರಿಮಲೆಗೆ ಹೋಗ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಹಾಕದೇ ಇರೋವಂಥ ಟೈಮಲ್ಲಿ ಲವ್ ಸ್ಟೋರಿ ನಡೀತದೆ. ಅದು ಆದಮೇಲೆ ಮಾಲೆ ಹಾಕಿರೋ ಟೈಮಲ್ಲಿ ಬರೀ ದೇವ್ರದ್ದೇ ಭಕ್ತಿ ತೋರಿಸ್ತೀವಿ ಅಷ್ಟೇ ಆ ಜಾಗದಲ್ಲಿ. ಮಗ ಮಣಿಕಂಠ ಅಯ್ಯಪ್ಪನ ಪಾತ್ರ ಮಗ ಮಾಡ್ತವ್ರೆ. ಆ್ಯಕ್ಚುಲಿ ಇವ್ರು ಬಂದು ಶಬರಿಮಲೆಗೆ ಬರ್ತಾರೆ ನಮ್ಮ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು. ಸೊ ಅಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ನಡೆಯುವಂಥದ್ದು ಗುರುಜೀವನ್. ಹೌದು ಸರ್, ಸತ್ಯ. ನಮ್ಮ ನಿಜ ಜೀವನದಲ್ಲಿ ಏನು ನೋಡ್ದಿದೆ, ಭಗವಂತ ಏನು ನಮಗೆ ತೋರಿಸಿದ್ದಾರೆ ಅದನ್ನೇ ನಾವು ತೋರಿಸ್ತಾ ಇದ್ದೀವಿ. ಸತ್ಯ ಸರ್, ಲವ್ ಆ ಭಗವಂತ ನಾವಿಬ್ಬರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ. ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ. ನಾನು ನಿಜವಾಗ್ಲೂ ನಡೆದಿರೋ ಅಂಥದ್ದನ್ನೇ ಒಂದು 30% 40% ಅದನ್ನೇ ಮಾಡ್ತಾಯಿದ್ದೀವಿ. ಇನ್ನು ಸಿನಿಮಾಗೆ ಏನು ಬೇಕೋ, ಜನರಿಗೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಸರ್ ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ. ಇಲ್ಲಿಂದ ಒಂದು 2-3 ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅಂದ್ಕೊಂಡಿದ್ದೀವಿ. ಮಾಲೆ ಹಾಕ್ತೀವಿ ನೀಟಾಗಿ. ಮಾಲೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿಂದ ದೊಡ್ಡಪಾದ, ಎರಿಮಲೆ, ದೊಡ್ಡಪಾದ, ಪಂಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊತೀವಿ. ಏನು ಮೇಡಮ್ ಅವರೇ? ರಿಯಲ್ ಎಸ್ಟೇಕಾಗಿ ಒಂದು 30% ಸಿನಿಮಾದಲ್ಲಿ ಮಾಡ್ತಾಯಿದ್ದೀವಿ. VFX ಕ್ಯಾಮ್ರಾಸಿನ ಒಂದು. ಯಾಕಂದರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾಯಿದೆ ಅಂದರೆ, ನಾವು ದೊಡ್ಡ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಕ್ರೌಡ್ ಇರುತ್ತೆ. ನಮ್ಗೆ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಇದನ್ನು ನಾವೇನು ಮಾಡ್ತಾಯಿದ್ದೀವಿ, ಶಬರಿಮಲೆ ಶೂಟು VFXಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟು ಗೀಟ ಎಲ್ಲನೂ ಬಂದು ಡ್ರ್ಯಾಗನ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀವಿ. ಕಲಾವಿದರು ಅಮ್ಮ ಮಾಡ್ತಾಯಿದ್ದಾರೆ, ನಾನಿದ್ದೀನಿ. ನಿಜವಾದ ಏನು ನನ್ನ ಅನುಭವ ಆಗಿದೆ. ನಾನು ನಾಯಕ ನಟನಾಗಿ ಮಾಡ್ತಾಯಿದ್ದೀನಿ. ನನಗೂ ಕೂಡ ಅನುಭವ ಇದೆ. ನಾನು ಕೂಡ ಒಂದು 10 ವರ್ಷಕ್ಕೆ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ನಾನು ಕೂಡ ಕಲಾವಿದನೇ. ಸಿನಿಮಾ ಬಗ್ಗೆ ಒಂದಷ್ಟು ಇಷ್ಟು ತಿಳ್ಕೊಂಡಿದ್ದೀನಿ. ಮತ್ತು ಜನರಿಗೆ ಯಾವ ಥರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ. ಜನರಿಗೊಂದು ಒಳ್ಳೆ ಕತೆ ಕೊಡೋದಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದರೆ, ಅಯ್ಯಪ್ಪನ ಕತೆ ಮಾಡ್ತಾಯಿದ್ದೀವಿ. ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ಬರು ಕೂಡ ಅವರು ಜೀವನದಲ್ಲಿ ನಡೆದಿರೋ ಅಂಥದ್ದು ವಿಚಾರಗಳನ್ನ ಇದನ್ನು ನೋಡಿದಾಗ ನೆನಪಾಗುತ್ತೆ ಅವ್ರಿಗೆ.
ಸಿ ಜಿ ವರ್ಕು ತುಂಬ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ. ಅಯ್ಯಪ್ಪಂದು ಯಾಕಂದರೆ ಪವಾಡನೇ ನ್ಯಾಚುರಲ್ಲು. ನಾವು ಕೆಲವೊಂದು ಮಾತ್ರನೇ ಇವಾಗ ಪವಾಡ ಇಳ್ದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು ಸಿ ಜಿ ವರ್ಕೆಲ್ಲ ಮಾಡ್ತೀವಿ. ಇದರಲ್ಲಿ ಸಿ ಜಿ ವರ್ಕ್ ಇಳ್ದೇನೆ ಇರೋ ಪವಾಡನ ತೋರ್ಸಕ್ಕೊಟ್ಟಿದ್ವಿ. ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು, ಎಡಿಟ್ರು ನಮ್ಮ ವರ್ಷಿತ್ ಇದ್ದಾರೆ. ಅದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಎದುರುಗಡೆ. ನಮ್ಮ ಇವರು ಅಲ್ಲಿ ವೈಶಿನಿ ಇದ್ದಾರೆ ಕೋ ಡೈರೆಕ್ಟ್ರಾಗಿ. ವೈಷ್ಣವಿ, ಮೇಕಪ್ ಆರ್ಟಿಸ್ಟು ನಾರಾಯಣ್ ಇದ್ದಾರೆ. ಎಲ್ಲ ಒಂದು ಹೊಸ ಟೀಮು. ಇಲ್ಲೇನಂದರೆ ಹಸ್ಕೊಂಡಿರುವಂಥ ಟೀಮು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಶ್ರದ್ಧೆಯಿಂದ. ಇಲ್ಲಿ ಯಾರೂ ಕೂಡ ಇವಾಗ ಕೆಲವು ಸಿನಿಮಾಗಳು ದೇವ್ರ ಸಿನಿಮಾ ಮಾಡಿದಾಗ ಬಡಿ ಮೈಲಿಗೆಯಿಂದ ಇರಲ್ಲ, ಆದರೆ ಏನಾದ್ರು ತಿನ್ನೋದು ಯಾವ ಥರ ಆದರೂ ಇರೋದು. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೋ, ಮಣಿಕಂಠ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗ್ಲಿಂದನೋ ಇಲ್ಲಿವರೆಗೂ ಮಾಲೆ ಹಾಕ್ಕೊಂಡು ಹೆಂಗಿರಬೇಕು ಆ ಥರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾಯಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.